ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ಈಗಾಗಲೇ ನೀವು ನೋಡಿರುವ ಹಾಗೆ 2012ರಿಂದ 2023ವರೆಗೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಒಂದು ವಿಭಾಗದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ನೀಡ್ತಾ ಹೋಗ್ತಾ ಇದ್ದೇವೆ. ಸೊ ಇದರ ಭಾಗವಾಗಿ ಈಗಾಗಲೇ 2012ರಿಂದ 2017ರವರೆಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ವಿ. ಸೊ ಈ ಒಂದು ಭಾಗದಲ್ಲಿ 2018, 2020, 2021 ಮತ್ತು 2023ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಬನ್ನಿ. ಹಾಗಿದ್ರೆ 2018ರಲ್ಲಿ ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕೇಳಲಾದಂತಹ ಮೊದಲನೇ ಪ್ರಶ್ನೆ, ಹಾರು ಬೂದಿ ಎಂದರೆ ಫ್ಲೇ ಆಶ್ ಮೀನ್ಸ್ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ಬೂದಿ, ಆಶ್ ದಟ್ ಈಸ್ ಜನರೇಟೆಡ್ ಇನ್ ಇಂಡಸ್ಟ್ರೀಸ್, ಸಿಮೆಂಟ್ ಉದ್ಯಮಗಳಲ್ಲಿ ಉತ್ಪಾದನೆಯಾಗುವಂತಹ ಧೂಳು, ಡಸ್ಟ್ ಪ್ರೊಡ್ಯೂಸ್ ಬೈ ಸಿಮೆಂಟ್ ಇಂಡಸ್ಟ್ರೀಸ್. ಆಪ್ಷನ್ ಸಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿ ಆಗುವುದು, ಪ್ರೊಡ್ಯೂಸ್ಡ್ ಬೈ ಥರ್ಮಲ್ ಪವರ್ ಪ್ಲಾಂಟ್ಸ್. ಆಪ್ಷನ್ ಡಿ, ಪ್ಲಾಸ್ಟಿಕ್ ಸುಟ್ಟಾಗ ಉತ್ಪಾದಿಸಲ್ಪಡುವಂತಹ ಹೊಗೆ, ದ ಸ್ಮೋಕ್ ದಟ್ ಈಸ್ ಜನರೇಟೆಡ್ ವೆನ್ ಪ್ಲಾಸ್ಟಿಕ್ ಈಸ್ ಬರ್ನ್. ಸೊ ಹಾಗಾಗಿ ಇಲ್ಲಿ ಆರು ಬೂದಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುವುದಕ್ಕೆ ನಾವು ಹಾರು ಬೂದಿ ಅಂತೇಳಿ ಕರಿತೇವೆ. ಫ್ಲೇ ಹ್ಯಾಶ್ ಮೀನ್ಸ್ ಪ್ರೊಡ್ಯೂಸ್ಡ್ ಬೈ ಥರ್ಮಲ್ ಪವರ್ ಪ್ಲಾಂಟ್ಸ್. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದಕ್ಕೆ ಅನ್ವಯಿಸುತ್ತದೆ. ಕೇರ್ ಅಂಡ್ ಶೇರ್ ಪಾಲಿಸಿ ಆಫ್ ದ ಫಾರೆಸ್ಟ್ ಅಪ್ಲೈಸ್ ಟು ಆಪ್ಷನ್ ಎ ಬುಡಕಟ್ಟು ಜನ, ಆಪ್ಷನ್ ಎ ಟ್ರೈಬಲ್ ಪೀಪಲ್, ಆಪ್ಷನ್ ಬಿ ಅರಣ್ಯ ಸಮುದಾಯಗಳು ಅಥವಾ ಅರಣ್ಯವಾಸಿಗಳು ಫಾರೆಸ್ಟ್ ಕಮ್ಯುನಿಟೀಸ್, ಆಪ್ಷನ್ ಸಿ ಹಳ್ಳಿಗರು ವಿಲೇಜರ್ಸ್, ಆಪ್ಷನ್ ಡಿ JFMCS ಗಳು JFMCs. ಸೊ ಇಲ್ಲಿ JFMCs ಅಂತಂದ್ರೆ ಫುಲ್ ಫಾರ್ಮ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಹಾಗಾಗಿ ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಅಂತಕ್ಕಂಥದ್ದು ಇಲ್ಲಿ JFMCs ಗಳಿಗೆ ಸಂಬಂಧಪಟ್ಟಿರುತ್ತದೆ. ಸೊ JFMCs ನ ಫುಲ್ ಫಾರ್ಮ್ ಏನು ಅಂತಂದ್ರೆ ನೋಡೋದಾದ್ರೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗುತ್ತೆ. ಶೇರ್ ಅಂಡ್ ಕೇರ್ ಪಾಲಿಸಿ ಆಫ್ ದ ಫಾರೆಸ್ಟ್ ಅಪ್ಲೈಸ್ JFMCs, ರೈಟ್ ಆನ್ಸರ್. ನಂತರದ ಪ್ರಶ್ನೆ, ಈ ಪರಿಸರ ವ್ಯವಸ್ಥೆಯ ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ. ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ ಎ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಅಂಡ್ ಮೆರಿನ್ ಎಕೋಸಿಸ್ಟಮ್ಸ್. ಇಲ್ಲಿ ಆಪ್ಷನ್ ಎ ಮಾವಿನ ಕಾಡುಗಳು, ಮ್ಯಾಂಗೋ ಫಾರೆಸ್ಟ್, ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು, ಮ್ಯಾಂಗ್ರೋವ್ ಫಾರೆಸ್ಟ್, ಆಪ್ಷನ್ ಸಿ ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್, ಆಪ್ಷನ್ ಡಿ ಮಳೆ ಕಾಡುಗಳು, ರೈನ್ ಫಾರೆಸ್ಟ್. ಅಂದ್ರೆ ಪರಿಸರ ವ್ಯವಸ್ಥೆಯ ಭೂಮಿ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನ ಯಾವುದು ರಚಿಸುತ್ತದೆ ಅಂತಂದ್ರೆ ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿ ಭೂಮಿ ಮತ್ತು ಸಮುದ್ರದ ಪರಿಸರಗಳ ನಡುವಿನ ವ್ಯವಸ್ಥೆಯ ಸಂಪರ್ಕವನ್ನು ಕಲ್ಪಿಸುತ್ತದೆ. ಹಾಗಾಗಿ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ದ ರೈಟ್ ಆನ್ಸರ್. ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್ ಎ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ದ ಟೆರೆಸ್ಟ್ರಿಯಲ್ ಅಂಡ್ ಮೆರಿನ್ ಎಕೋಸಿಸ್ಟಮ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಹುಲಿ ಯೋಜನೆ ಆರಂಭಗೊಂಡ ವರ್ಷ. ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್. ಆಪ್ಷನ್ ಎ 1983, ಆಪ್ಷನ್ ಬಿ 1993, ಆಪ್ಷನ್ ಸಿ 1973, ಆಪ್ಷನ್ ಡಿ 2000. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1973. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಲಿ ಯೋಜನೆ ಆರಂಭಗೊಂಡಂತ ವರ್ಷ ಯಾವುದು ಅಂದ್ರೆ 1973. ಹಾಗಾದ್ರೆ ಎಲಿಫೆಂಟ್ ಪ್ರಾಜೆಕ್ಟ್ ಯಾವಾಗ ಪ್ರಾರಂಭಗೊಳ್ಳುತ್ತೆ ಅಂದ್ರೆ 1992ರಲ್ಲಿ. ಇದು ಕೂಡ ನಿಮಗೆ ಜ್ಞಾಪಕದಲ್ಲಿರಬೇಕಾಗುತ್ತೆ, ಇದು ಇಂಪಾರ್ಟೆಂಟ್. ನಂತರದ ಪ್ರಶ್ನೆ, ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ. ಕ್ಯೋಟೋ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ಆಪ್ಷನ್ ಎ ಓಜೋನ್ ಸವಕಳಿ, ಓಜೋನ್ ಡಿಪ್ಲೇಷನ್, ಆಪ್ಷನ್ ಬಿ ಅಪಾಯಕಾರಿ ತ್ಯಾಜ್ಯ ಅಜಾರ್ಡಿಯಸ್ ವೇಸ್ಟ್, ಆಪ್ಷನ್ ಸಿ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ನ್ಯೂಕ್ಲಿಯರ್ ಪರಮಾಣು ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ. ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಿದೆ. ಹಾಗಾಗಿ ಕ್ಯೋಟೋ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಕೂಡ 2018ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು. 2020ರಲ್ಲಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ವಿಭಾಗದಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರೀಯ ಏಜೆನ್ಸಿ ಯಾವುದು? Which is the nodal agency for UNEP in India? Option A MOEA, option B MHRD,
ಆಪ್ಷನ್ ಸಿ MOEFCC, ಆಪ್ಷನ್ ಡಿ MOE. ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರೀಯ ಏಜೆನ್ಸಿ ಯಾವುದು ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ MOEFCC. ಇದರ ಫುಲ್ ಫಾರ್ಮ್ನ ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ವಿಚ್ ಇಸ್ ದ ನೋಡಲ್ ಏಜೆನ್ಸಿ ಫಾರ್ UNEP ಇನ್ ಇಂಡಿಯಾ? MOEFCC, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ನಂತರದ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸವಿ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ಆಪ್ಷನ್ ಎ 1972, ಆಪ್ಷನ್ ಬಿ 1992, ಆಪ್ಷನ್ ಡಿ 2000 ಅಂಡ್ ಆಪ್ಷನ್ ಡಿ 2002. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಯಾವಾಗ ಜಾರಿಗೆ ಬಂತು ಅಂದ್ರೆ ಈಗಾಗಲೇ ನೀವು ನೋಡಿದ್ದೀರಾ, 2-3 ಸರಿ ರಿಪೀಟ್ ಆಗಿದೆ. ರಿಪೀಟೆಡ್ ಕ್ವಶನ್ ಇದು. 1972 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡ್ಕೊಳ್ಳಿ. 1972ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ದ ಫೋರ್ಸ್. ಸರಿಯಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಜುವಾಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಂದ್ರೆ ಎಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿ ಇದೆ. ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಫಂಕ್ಷನ್ಸ್ ಅಂಡರ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್. ಆಪ್ಷನ್ ಎ ಪರಿಸರ ಎನ್ವಿರಾನ್ಮೆಂಟ್, ಆಪ್ಷನ್ ಬಿ ಜಲಸಂಪನ್ಮೂಲ ವಾಟರ್ ರಿಸೋರ್ಸಸ್, ಆಪ್ಷನ್ ಸಿ ಗೃಹ ಹೋಮ್ ಅಫೇರ್ಸ್, ಆಪ್ಷನ್ ಡಿ ರಕ್ಷಣೆ ಡಿಫೆನ್ಸ್. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೇಂದ್ರ ಸಚಿವಾಲಯದ ಗೃಹ ಸಚಿವಾಲಯದಡಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೋಮ್ ಅಫೇರ್ಸ್ ಅಲ್ಲಿ ಬರುತ್ತೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ನಂತರದ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಹೊಂದಿದಂತಹ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಮ್ಯಾಂಗ್ರೋವ್ ವೆಜಿಟೇಷನ್ ಇನ್ ಇಂಡಿಯಾ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ ಇಸ್ ದ ರೈಟ್ ಆನ್ಸರ್. ವೆಸ್ಟ್ ಬೆಂಗಾಲ್. ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗವನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಪಶ್ಚಿಮ ಬಂಗಾಳ ಆಗಿದೆ. ನಂತರ 2021ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ನೋಡೋಣ. ಜೀವ ವೈವಿಧ್ಯದ ನಷ್ಟವು ಏನನ್ನ ಸೂಚಿಸುತ್ತದೆ? ವಾಟ್ ರೆಫರ್ಸ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ? ಆಪ್ಷನ್ ಎ ಪ್ರಾಣಿ ಪ್ರಭೇದಗಳ ಕುಸಿತ, ಡೆಕ್ಲೈನ್ ಇನ್ ಅನಿಮಲ್ ಸ್ಪೇಸಸ್, ಆಪ್ಷನ್ ಬಿ ಇಂಗಾಲಪಾತ, ಕಾರ್ಬನ್ ಸಿಂಕ್ಸ್, ಆಪ್ಷನ್ ಸಿ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ, ಡೆಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೇಸಸ್, ಆಪ್ಷನ್ ಡಿ ಸಸ್ಯ ಜಾತಿಗಳಲ್ಲಿನ ಬೃಹತ್ ನಷ್ಟ, ಯೂಸ್ ಲಾಸ್ ಆಫ್ ಲ್ಯಾಂಡ್ ಸ್ಪೇಸಸ್. ಸೊ ಹಾಗಾಗಿ ಇಲ್ಲಿ ಜೀವ ವೈವಿಧ್ಯತೆಯ ನಷ್ಟವು ಯಾವುದನ್ನ ಸೂಚಿಸುತ್ತದೆ ಅಂತಂದ್ರೆ ಇಲ್ಲಿ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತದ ಬಗ್ಗೆ ಸೂಚಿಸುತ್ತದೆ. ಹಾಗಾಗಿ ಡೆಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ, ಡೆಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್. ನಂತರದ ಪ್ರಶ್ನೆ, WHO ಪ್ರಕಾರ COVID-19ಗೆ ಕಾರಣವಾಗುವಂತಹ ವೈರಸ್ ಯಾವುದು? ಅಕಾರ್ಡಿಂಗ್ ಟು WHO, ವಿಚ್ ಈಸ್ ದ ವೈರಸ್ ದಟ್ ಕಾಸಸ್ COVID-19? SARS-CoV, ಆಪ್ಷನ್ ಸಿ SARS-CoV-2, ಆಪ್ಷನ್ ಡಿ ಮಾರ್ಸ್. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ SARS-CoV-2 ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ WHO ಪ್ರಕಾರ COVID-19ಗೆ ಕಾರಣ ಆಗುವಂತಹ ವೈರಸ್ ಯಾವುದು ಅಂತಂದ್ರೆ SARS-CoV-2. ನಂತರದ ಪ್ರಶ್ನೆ, ಇವುಗಳಲ್ಲಿ ಭಾರತ ಉತ್ಪಾದಿಸಿದ ಕೋವಿಡ್ ಲಸಿಕೆ ಯಾವುದು? ವಿಚ್ ಆಫ್ ದೋಸ್ ಇಸ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಕೋವಿಡ್ ವ್ಯಾಕ್ಸಿನ್? ಮೊಡರ್ನಾ, ಆಪ್ಷನ್ ಬಿ ಸ್ಪುಟ್ನಿಕ್ ವಿ, ಆಪ್ಷನ್ ಸಿ ಕೊರೋನಾವ್ಯಾಕ್, ಆಪ್ಷನ್ ಡಿ ಕೋವ್ಯಾಕ್ಸಿನ್. ಈಗಾಗಲೇ ನಿಮ್ಗೆ ಗೊತ್ತಿದೆ ಭಾರತದಲ್ಲಿ ಉತ್ಪಾದಿಸಿದಂತಹ ಕೋವಿಡ್ ಲಸಿಕೆ ಯಾವುದಪ್ಪ ಅದು ಅಂತಂದ್ರೆ ಕೋವ್ಯಾಕ್ಸಿನ್. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಕೋವ್ಯಾಕ್ಸಿನ್ ಇಸ್ ದ
ರೈಟ್ ಆನ್ಸರ್. ಕೋವ್ಯಾಕ್ಸಿನ್ ಇಸ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರ್ಡ್ ಕೋವಿಡ್ ವ್ಯಾಕ್ಸಿನ್. ನಂತರದ ಪ್ರಶ್ನೆ, ಡ್ಯಾಶ್ ಒತ್ತಿಗೆ SDGಗಳಿಗೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳಿವೆ. SDGs have specified target to be achieved by. SDG ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟೋಟಲ್ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಸೊ ಅವುಗಳನ್ನ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳನ್ನ ಈ ವರ್ಷದಷ್ಟರಲ್ಲಿ ನಾವು ಸಾಧಿಸಬೇಕು ಅಂತ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ಯಾವ ವರ್ಷಗಳಿಗೆ ಆ ಒಂದು 17 ಗುರಿಗಳನ್ನ ಸಾಧಿಸಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ 2030. ಸೊ SDGs have specified target to be achieved by 2030. ಸೊ 17 ಗುರಿಗಳಿವೆ SDGಯಲ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. 2030ರವರೆಗೆ ಆ ಗುರಿಗಳನ್ನು ಸಾಧಿಸಬೇಕು ಅಂತೇಳಿ ಒಂದು ನಿರ್ದಿಷ್ಟ ಗುರಿಗಳನ್ನು ಇಟ್ಕೊಂಡಿದೆ. ನಂತರದ ಪ್ರಶ್ನೆ, ಕೊನೆಯ ಪ್ರಶ್ನೆ, ಕೆಳಗೆ 2 ವಾಕ್ಯಗಳಿವೆ. ಒಂದನ್ನು ಪ್ರತಿಪಾದನೆ ಅಸರೇಷನ್ ಮತ್ತು ಇನ್ನೊಂದನ್ನು ರೀಸನ್ ಎಂದು ಸೂಚಿಸಲಾಗಿದೆ. ಪ್ರತಿಪಾದನೆ, ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ. ಕಾರಣ, ಅವು ನಮ್ಮ ದೇಹದೊಳಗೆ ರೋಗವನ್ನುಂಟು ಮಾಡುವಂತಹ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುತ್ತವೆ. ಈ ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? Given below are 2 statements. One is labeled as assertion and the other labeled as reason. Assertion, vaccines prevent and save many lives from life-threatening diseases. Reason, they prevent the entry of diseases causing bacteria and virus into our body. Into the context of the above statements, which of the following is correct? ಇಲ್ಲಿ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಎ ಮತ್ತು ಆರ್ ಗಳೆರಡರೂ ಸತ್ಯ ಮತ್ತು ಆರ್ ಎಂಬುದು ಏನು ಎಂಬುದರ ಸಮರ್ಪಕ ವಿವರಣೆಯಾಗಿದೆ. ಇಲ್ಲಿ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನಂತರ ಆಪ್ಷನ್ ಬಿ, ಎ ಮತ್ತು ಆರ್ ಗಳೆರಡೂ ಸತ್ಯ ಆದರೆ ಆರ್ ಎಂಬುದು ಎ ಎಂಬುದರ ಸಮರ್ಪಕ ವಿವರಣೆಯಲ್ಲ. ಬೋತ್ ಎ ಅಂಡ್ ಆರ್ ಇಸ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆಪ್ಷನ್ ಸಿ, ಎ ಎಂಬುದು ಸತ್ಯ ಆದರೆ ಆರ್ ಎಂಬುದು ಸುಳ್ಳು. ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಆಪ್ಷನ್ ಡಿ, ಎ ಎಂಬುದು ಸುಳ್ಳು ಆದರೆ ಆರ್ ಎಂಬುದು ಸತ್ಯ. ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ. ಇದು ಸರಿಯಾಗಿದೆ. ಆದರೆ ಅವು ನಮ್ಮ ದೇಹದೊಳಗೆ ರೋಗವನ್ನುಂಟು ಮಾಡುವಂತಹ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುತ್ತವೆ. ಇದು ಸರಿಯಾಗಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ, ಎ ಎಂಬುದು ಸತ್ಯ ಆದರೆ ಆರ್ ಎಂಬುದು ಸುಳ್ಳು. ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ನಂತರ ಕೊನೆಯ ಪ್ರಶ್ನೆ ಪತ್ರಿಕೆ 2023ರಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದು. ಇದರಲ್ಲಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ. ಕಾರ್ಟೋಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ? ಆಪ್ಷನ್ ಎ, ಮ್ಯಾನ್ಟ್ರಿಯಲ್ ಪ್ರೋಟೋಕಾಲ್. ಆಪ್ಷನ್ ಬಿ, ಪ್ಯಾರಿಸ್ ಒಪ್ಪಂದ. ಆಪ್ಷನ್ ಸಿ, ಕ್ಯೋಟೋ ಪ್ರೋಟೋಕಾಲ್. ಆಪ್ಷನ್ ಡಿ, ಜೈವಿಕ ವೈವಿಧ್ಯತೆಯ ಸಮಾವೇಶ. Cartagena Protocol on Biosafety is a part of which of the following protocols? Monetary Protocol, Paris Agreement, Kyoto Protocol and Convention of Biological Diversity. So, idu Cartagena Protocol Biosafety is part of the Convention on Biological Diversity Protocol. So, idu idara ಒಂದು ಭಾಗವಾಗಿದೆ. ಕಾರ್ಟಜಿನ ಪ್ರೋಟೋಕಾಲ್ ಅನ್ನೋದು ಜೈವಿಕ ವೈವಿಧ್ಯತೆಯ ಸಮಾವೇಶದ ಒಂದು ಭಾಗವಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎಂದು ಲೇಬಲ್ ಮಾಡಲಾಗಿದೆ, ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ, ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಹೌದು. ಕಾರಣ ಆರ್, ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು. ಸೊ ಇಲ್ಲಿ 2 ಕೋಡ್ಗಳನ್ನು ಕೊಟ್ಟಿದ್ದಾರೆ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ. ಆಪ್ಷನ್ ಸಿ, ಎ ಸರಿ ಆದರೆ ಆರ್ ಸರಿಯಲ್ಲ. ಆಪ್ಷನ್ ಡಿ, ಎ ಸರಿಯಲ್ಲ ಆದರೆ ಆರ್ ಸರಿಯಾಗಿದೆ. ಇದನ್ನು ಇಂಗ್ಲಿಷಲ್ಲಿ ನೋಡೋದಾದ್ರೆ 2 statements are given below. One is labeled as assertion A and the other labeled as reason R. Choose the correct codes for your answer. Assertion, lakes are considered to be more susceptible to pollution than rivers. Reason, water is lakes may take decades to be replaced. Codes,
both A and R are correct, but R is the correct explanation of A. Both A and R is correct, but R is not correct explanation of A. Option C, A is correct, but R is not correct. Option D, A is not correct, but R is correct. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ, ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ಹೌದು, ಇದು ಸರಿ ಇದೆ. ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು. ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ. ಹಾಗಾಗಿ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಂತರದ ಪ್ರಶ್ನೆ, ಹಸಿರುಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ. ಭೂಕುಸಿತಗಳು. ಆಪ್ಷನ್ ಎ ಇಲ್ಲಿ ಒಂದಷ್ಟು ಕೋಡ್ಗಳನ್ನು ಕೊಟ್ಟಿದ್ದಾರೆ. ಭೂಕುಸಿತಗಳು, ನಿರ್ಮಾಣದ ಅವಶೇಷಗಳು, ಜೌಗು ಪ್ರದೇಶಗಳು, ಈ ತ್ಯಾಜ್ಯ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಆಪ್ಷನ್ ಎ 1, 2 ಮತ್ತು 4 ಸರಿ. ಆಪ್ಷನ್ ಬಿ 1, 3 ಮತ್ತು 4. ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಆಪ್ಷನ್ ಡಿ 1 ಮತ್ತು 4 ಮಾತ್ರ. ಮೀಥೇನ್ ಎ ಗ್ರೀನ್ ಹೌಸ್ ಗ್ಯಾಸ್ ಇಸ್ ಎಮಿಟೆಡ್ ಫ್ರಮ್ landfills, construction debris. Option C, wetlands. Option e-waste. Choose the correct answer from the option given below. 1, 2 and 4, 1, 3 and 4, 1 and 3 only, 1 and 4 only. ಸೊ ಇಲ್ಲಿ ಹಸಿರುಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ ಅಂತಂದ್ರೆ ಇಲ್ಲಿ ಭೂಕುಸಿತಗಳು ಮತ್ತೆ ಜೌಗು ಪ್ರದೇಶಗಳು. ಇಲ್ಲಿ ಭೂಕುಸಿತ ಮತ್ತೆ ಜೌಗು ಪ್ರದೇಶ. ಹಾಗಾಗಿ ಇಲ್ಲಿ ಇವೆರಡು ಎಲ್ಲಿದೆ ಅಂತಂದ್ರೆ 1 ಮತ್ತು 3 ಮಾತ್ರ. ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ 1 and 3 is only ರೈಟ್ ಆನ್ಸರ್. ಯಾವುದರಿಂದ ಅಂತಂದರೆ ಲ್ಯಾಂಡ್ ಫಿಲ್ಸ್ ಆ್ಯಂಡ್ ವೆಟ್ಲ್ಯಾಂಡ್ಸ್. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ ನಂತರದ ಪ್ರಶ್ನೆಯಲ್ಲಿ. ಇಲ್ಲಿ ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಹಿಸ್ಟೋಸೋಲ್ಸ್, ಆಂಡಿಸೋಲ್ಸ್, ಗೇಲಿಸೋಲ್ಸ್ ಆ್ಯಂಡ್ ಅರ್ಡಿಯೋಸೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಸ್ಟೋಸೋಲ್ಸ್ಗಳು ಅಂತಂದರೆ ಇದು ಸಾವಯವ ಪದಾರ್ಥದ ದಪ್ಪದ ಮೇಲಿನ ಪದರವನ್ನು ಹೊಂದಿರುವಂತಹ ಮಣ್ಣುಗಳನ್ನು ಒಳಗೊಂಡಿರುವಂತಹ ಒಂದು ಮಣ್ಣಿನ ಕ್ರಮವಾಗಿದೆ. ಸೊ ಆಂಡಿಸೋಲ್ಸ್ ಅಂತಂದರೆ ಇದು ಜ್ವಾಲಾಮುಖಿ ಬೂದಿಯ ಮೇಲೆ ರೂಪುಗೊಂಡು ಮಣ್ಣನ್ನು ಒಳಗೊಂಡಿರುವಂತಹ ಒಂದು ಮಣ್ಣಿನ ಕ್ರಮ. ಹಾಗೆ ಗೇಲಿಸೋಲ್ಸ್ ಅಂತಕ್ಕಂಥದ್ದು ಫರ್ಮಾಫಾಸ್ಟ್ನಿಂದ ಕೆಳಗಿರುವಂತಹ ಮಣ್ಣು ಸೇರಿದಂತೆ ಶೀತ ಪ್ರದೇಶಗಳ ಒಂದು ಮಣ್ಣಿನ ಕ್ರಮ. ಅರ್ಡಿಸೋಲ್ಸ್ ಅಂತಂದರೆ ಒಣ ಹವಾಮಾನದ ಮಣ್ಣುಗಳನ್ನು ಒಳಗೊಂಡಿರುವಂತಹ ಮಣ್ಣಿನ ಕ್ರಮ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೋಡ್ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಿಸ್ಟೋಸೋಲ್ಸ್, soil order consisting of soil with thick upper layer of organic matter. Andisols, soil order that includes soils formed volcanic as. Option C, Gerisols, soil order of cold regions including soils underlain by permafrost. Option D, Ardisols, soil order consisting of soils of dry climates. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. 2023ರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ. ಇಲ್ಲೊಂದಷ್ಟು ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು, ಇದು ಸರಿ ಇದೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್, ಇದು ಕೂಡ ಸರಿ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಇದು ಎಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ. ಹಾಗಾಗಿ ಇದು ರಾಂಗ್ ಆಗುತ್ತೆ. ನಂತರದ ಆಪ್ಷನ್ ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್ ಅಲ್ಮೋರಾ, ಇದು ಉತ್ತರಾಖಂಡದಲ್ಲಿದೆ. ಸೊ ಹಾಗಾಗಿ ಇದು ಕೂಡ ಸರಿ ಇದೆ. ಇಲ್ಲಿ ಆಪ್ಷನ್ ಎ, ಬಿ ಮತ್ತು ಡಿ ಸರಿ ಇದೆ. ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿ ಇಲ್ಲ. ಸೊ ಇದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ. ಹಾಗಾಗಿ ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ನಾಟ್ ಲೊಕೇಟೆಡ್ ಇನ್ ಕೋಲ್ಕತ್ತಾ. ಸೊ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ. ಹಾಗಾಗಿ ಇದು ರಾಂಗ್ ಆನ್ಸರ್ ಆಗುತ್ತೆ. ಸೊ ಇಷ್ಟು ಕೂಡ ಎನ್ವಿರಾನ್ಮೆಂಟ್ ಆ್ಯಂಡ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಸೆಟ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿತ್ತು. ನಂತರದ ಒಂದು ತರಗತಿಯಲ್ಲಿ ನಾವು ಹೈಯರ್ ಎಜುಕೇಷನಲ್ಲಿ ಈಗಾಗಲೇ ಕೇಳಲಾದಂಥ ಪ್ರಶ್ನೆಗಳಿಗೆ 2012ರಿಂದ 2023ರವರೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೀಡ್ತೇವೆ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.